ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಕೈ ರುಚಿ ವಿಡಿಯೋ 3ಕ್ಕೆ ಸ್ವಾಗತ. ಇವತ್ತು ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಮುದ್ದೆ ಮಾಡೋದನ್ನ ತೋರಿಸ್ಕೊಡ್ತೀನಿ. ಎಸ್, ರಾಗಿ ಮುದ್ದೆ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅಂತ ಗಾದೆ ಇದೆಯಲ್ಲ, ಹಾಗೆ ರಾಗಿ ಮುದ್ದೆ ತೋಳಕ್ಕೆ ತಾಕತ್ತು, ದೇಹಕ್ಕೆ ಶಕ್ತಿ ಕೊಡುತ್ತೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮುದ್ದೆ ಜಾಸ್ತಿ ಬೇಕು ಅಂದರೆ ದೊಡ್ಡ ಪಾತ್ರೆ ಇಟ್ಕೋಬೇಕು. ನನಗೆ ಇಲ್ಲಿ ಕೇವಲ ಒಂದು ಮುದ್ದೆ ಮಾತ್ರ ಬೇಕಾಗಿರೋದ್ರಿಂದ ನಾನು ಚಿಕ್ಕ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನೋಡಿ, ಈ ಕುಕ್ಕರ್ಗೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ದೊಡ್ಡ ಗ್ಲಾಸಲ್ಲಿ ಒಂದು ಕಾಲು ಅಥವಾ 1.5 ಗ್ಲಾಸಷ್ಟು ಹಾಕ್ಕೋಬೇಕು. ಮುದ್ದೆ ಜಾಸ್ತಿ ಬೇಕು ಅಂದರೆ ಚೆಂಬು ಹಳದಲ್ಲಿ 1 ಚೆಂಬು 1.5 ಚೆಂಬು ಈ ಥರ ಹಾಕ್ಕೋಬೇಕು. ಕೆಲವು ಕಡೆ ಬರೀ ರಾಗಿ ಮುದ್ದೆ ಮಾತ್ರ ಮಾಡ್ತಾರೆ. ರಾಗಿ ಅಂದರೆ ಬರೀ ರಾಗಿ ಹಸಿಟ್ಟಾಕಿ ಬೇಯಿಸಿ ಮುದ್ದೆ ಮಾಡ್ತಾರೆ. ನಮ್ಮ ಮಧುಗಿರಿ ಸೈಡು ಅಥವಾ ಪಾವಗಡ ಸೈಡು, ಈ ಸೈಡ್ ತುಮಕೂರು ಸೈಡೆಲ್ಲ ಅನ್ನ ಹಾಕ್ಬಿಟ್ಟು ಮಾಡ್ತೀವಿ. ಸೊ ನೀರು ಕುದ್ಮೇಲೆ ಅನ್ನ ಹಾಕಿಬಿಟ್ಟು ಆ ಅನ್ನಕ್ಕೆ ಹಸಿಟ್ಟಾಕಿ ಬೇಯ್ದ ಮೇಲೆ ತೊಳಸ್ಕೊಂಡು ರಾಗಿ ಮುದ್ದೆ ಮಾಡ್ತೀವಿ. ನಾನಿವಾಗ ಸ್ವಲ್ಪ ಅನ್ನನ ಹಾಕ್ತೀನಿ. ಅಕ್ಕಿ ಹಾಕಿ ಕುದ್ಮೇಲೆ ಹಸಿಟ್ಟು ಹಾಕೋಬೋದು. ನಾನಿಲ್ಲಿ ಅನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅನ್ನ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅನ್ನ ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಹಸಿಟ್ಟು ಹಾಕಬೇಕು. ರಾಗಿ ಹಸಿಟ್ಟು ಮೀಡಿಯಮ್ ಬಟ್ಲಲ್ಲಿ ಒಂದು ಬಟ್ಲು ಇಷ್ಟು ಅಳತೆ ತೊಗೊಂಡಿದ್ದೀನಿ ರಾಗಿ ಹಸಿಟ್ಟು. ಹಸಿಟ್ಟು ಹಾಕಿದ ತಕ್ಷಣ ಕಡ್ಡಿ ತೊಗೊಂಡು ಮಿಕ್ಸ್ ಮಾಡಬೇಡಿ. ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಬಿಡಿ, ಯಾಕೆಂದರೆ ಬಾಟಮಿಂದ ಬೇಯ್ಕೊಂಡು ಬರುತ್ತೆ. ಅದು ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು, ಒಂದು 3 ನಿಮಿಷ 4 ನಿಮಿಷ ಬೇಯಕ್ಕೆ ಬಿಡಬೇಕು. ನಂತರ ಅದನ್ನು ಮಿಕ್ಸ್ ಮಾಡಬೇಕು. ಒಂದು 5 ಮಿನಿಟ್ಸ್ ಆಗಿದೆ, ಸ್ವಲ್ಪ ಮಿಕ್ಸ್ ಮಾಡೋಣ. ತುಂಬ ಉರಿ ಇಟ್ಕೋಬೇಡಿ, ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಬೇಯುತ್ತೆ. ಹಸಿಟ್ಟು ಚೆನ್ನಾಗಿ ಬೇಯಬೇಕು, ಬಿಟ್ಬಿಡಿ ಸ್ವಲ್ಪ ಹೊತ್ತು. ನಿಮಗೆ ಶುಗರ್ ಇದೆಯಾ? ರಾಗಿ ಮುದ್ದೆ ರಾಮಬಾಣ. ನೀವು ವೆಯ್ಟ್ ಲಾಸ್ ಮಾಡಬೇಕಾ? ರಾಗಿ ಮುದ್ದೆ ರಾಮಬಾಣ. ಸೊ ರಾಗಿ ಮುದ್ದೆ ತಿನ್ನಿ, ಹೆಲ್ತಿಯಾಗಿರಿ. ಒಂದು ಲೆವೆಲ್ಗೆ ಬಂದಿದೆ ಈಗ. ಇದನ್ನು ಒಂದು ರೌಂಡ್ ತೊಳಸಿ ಇಡಬೇಕು. ತೊಳಸಿ ಯಾಕೆ ಇಡಬೇಕು ಅಂತಂದರೆ ಗಂಟು ಆಗುತ್ತೆ ಮುದ್ದೆ. ತೊಳಸಿಟ್ಟಿಲ್ಲ ಅಂದರೆ ಗಂಟು ಆಗುತ್ತೆ. ಸೊ ಒಂದು ರೌಂಡ್ ತೊಳಸಿ ಇಡೋಣ. ಮೊದಲೆಲ್ಲ ಹಳ್ಳಿ ಕಡೆ ಈ ಕಾವು ಗಟ್ಟಿಗೆ ಅಂತ ಬರೋದು ಈ ಥರ ಹಾಕಿ ಮಾಡ್ತಾಯಿದ್ವಿ. ಈಗೆಲ್ಲ ಕಾಲ ಪಕ್ಕದಲ್ಲಿ ಅಂದರೆ ಕಾಲ ಹತ್ತಿರ ಬಟ್ಟೆ ಹಾಕ್ಕೊಂಡು ತೊಳಸ್ತಾರೆ. ಚೆನ್ನಾಗಿ ತೊಳಸೋದ್ರಿಂದ ಒಂದು ಗಂಟು ಇರೋದಿಲ್ಲ. ಗಂಟು ಆದರೆ ಮುದ್ದೆ ಹೊಟ್ಟೆನೋವು ಬರುತ್ತೆ. ಸೊ ಗಂಟು ಇಲ್ದಂಗೆ ಮ್ಯಾಕ್ಸಿಮಮ್ ಮಿಕ್ಸ್ ಮಾಡ್ಕೊಳ್ಳಿ. ಇದು ತೊಳಸಿ ಆಗಿದೆ. ಮತ್ತು ಇನ್ನೊಂದು ಸಲ ಒಲೆ ಮೇಲೆ ಲೈಟಾಗೆ ಹುರಿಗಿಟ್ಕೊಳ್ಳಿ. ಒನ್ ಆರ್ 2 ಮಿನಿಟ್ಸ್ ಸಾಕು. ಮತ್ತೆ ರಾಗಿ ಮುದ್ದೆ ರೆಡಿ. ನಮ್ಮೂರು ಸೈಡು ಮಸ್ಕಾಯಿ ಸಾರು, ಬೇಳೆ ಸಾರು, ಮೊಸೊಪ್ಪಿಗೆ ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ತುಪ್ಪ ಸಾಂಬಾರು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ತಿನ್ನಿ, ಹೆಲ್ತಿಯಾಗಿರಿ. ಅಟ್ಲೀಸ್ಟ್ ಡೈಲಿ 1 ಟೈಮ್ ರಾಗಿ ಮುದ್ದೆ ತಿನ್ನಿ, ಹೆಲ್ತಿಯಾಗಿರಿ. ನಮ್ಮ ಪುನೀತ್ ಬಾಸ್ ಅವರು ಹೇಳಿದ್ದಾರೆ ಒಂದು ಸಾಂಗಲ್ಲಿ, ರಾಗಿ ಮುದ್ದೆಯಲ್ಲಿದ್ದೆ ನಮ್ಮ ತಾಕತ್ತು, ಬಸ್ಸಾರು ಉಪ್ಪೆಸರಲ್ಲೇ ಅದರ ಗಮ್ಮತ್ತು. ಕೇಳಿದಿರಲ್ವ ಸಾಂಗು? ಬಿಸಿ ಬಿಸಿ ರಾಗಿ ಮುದ್ದೆ ತುಪ್ಪ ಮಸ್ಕಾಯಿ ಸಾರು. ನೋಡಿ ಸ್ನೇಹಿತರೆ ಹೇಗೆ ಬಂದಿದೆ ರಾಗಿ ಮುದ್ದೆ ತುಪ್ಪ ಮಸ್ಕಾಯಿ ಸಾರು. ಬನ್ನಿ ಎಲ್ಲರೂ ಊಟ ಮಾಡೋಣ.